ನಿಮ್ಮ ಮಕ್ಕಳ ಜನನೇಂದ್ರಿಯಗಳ ಅರ್ಥವನ್ನು ತಿಳ್ಕೋಬೇಕಾದ್ರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ತಿಳ್ಕೊಬೋದು, ಯೋಚನೆ ಮಾಡಿ. ಆದರೆ ಗಮನನೇ ಇಲ್ಲ, ಗೊತ್ತೂ ಇಲ್ಲ ಬಿಡಿ. ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಯಾಕೆ ಹಿಂಗೆಲ್ಲ ಕಲ್ತ್ಕೊಂಬಿಟ್ಟು, ಇದ್ಯಾಕೆ ದಾರಿ ತಪ್ಪಿಬಿಟ್ಟು ಅಂದರೆ ಅದೇ ಕೆಲಸ. ಮೊಬೈಲಲ್ಲಿ ಏನೋ ನೋಡ್ತಾಯಿದ್ದೆ ಮಗು, ಅದೇ ಕೆಲಸ, ಅದಕ್ಕೆ ಬೇಕು, ಅದು ನೋಡುತ್ತೆ. ಯಾಕೆ ಅಂದರೆ ಆ ದೇಹದಲ್ಲಿ ಇರ್ತಕ್ಕಂಥ ಒಂದು ಭ್ರಮೆ. ಹೀಗಾಗಿ ಈ ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ಏನಕ್ಕೆ ಇಡ್ತಾ ಇದ್ದೀನಿ ಅಂದರೆ, ಈಗ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅತಿ ಮುಖ್ಯವಾಗಿ ಇರ್ತಕ್ಕಂತಹ ಒಂದು ವಿಚಾರವನ್ನು ನಾವು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ, ಸೂರ್ಯ ಮತ್ತು ಚಂದ್ರ ನಮಗೆ ಕಣ್ಣಿಗೆ ಕಾಣಿಸುತ್ತಿರುವ ದೇವರು, ಒಪ್ಕೋಬೋದಲ್ಲ? ಹೌದು. ಹಾಗಾದರೆ ಸೂರ್ಯನ ಕೆಲಸ ಏನು, ಚಂದ್ರನ ಕೆಲಸ ಏನು? ದೇವರು ಹುಡ್ಕೋದಾಮೇಲೆ ಸೂರ್ಯನ ಕೆಲಸ ಏನು ತಿಳ್ಕೊಂಡಿದ್ದೀವಿ ಅಂತೇನಮ್ಮ? ಚಂದ್ರನ ಕೆಲಸ ಏನು, ನಮ್ಮ ಭೂಮಿಯ ಮಣ್ಣಿನ ಕೆಲಸ ಏನು, ಇವು ಮೂರು ತಿಳ್ಕೊಂಡ್ರೆ ಸಾಕು. ಅದಕ್ಕೋಸ್ಕರವಾಗಿ ಈ ಮೂರು ಶಕ್ತಿನ ತಿಳ್ಕೋಬೇಕಂದ್ರೆ ಕೇರಳದಲ್ಲಿರ್ತಕ್ಕಂಥ ಅನಂತ ಪದ್ಮನಾಭ ದೇವರನ್ನು ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ. ನೋಡಿದರೆ ನೀನು ನೋಡಿದ್ದೀನಮ್ಮ, ಅನಂತ ಪದ್ಮನಾಭ ಕೇರಳದಲ್ಲಿರ್ತಕ್ಕಂಥದ್ದು ವಿಶೇಷ ಏನು ಅಂದರೆ, ಮೂರು ಬಾಗಿಲದಕ್ಕೆ ಒಂದು ದೇವರು ಒಂದೇ ಕಡೆ ಕಾಣಿಸಲ್ಲ. ಒಂದು ಕಡೆ ಕಾಲು, ಒಂದು ಕಡೆ ನಾಭಿ, ಇನ್ನೊಂದು ಕಡೆ ಮುಖ. ಹೋಗಿ ನೋಡಬೇಕು, ಕರ್ಮಗಳು ಕಳಿಬೇಕ್ರಿ. ಈಗ ತಾನೇ ಹೇಳಿದೆ ನಾನು, ದೇವರನ್ನು ಏನು ಹುಡುಕಬೇಕು ಅಂದರೆ ಇದೇ ವಿಶೇಷ. ಎಲ್ಲಿ ಏನು ಸಿಕ್ಕತ್ತೆ, ಏನಿದೆ ಅಂತಕ್ಕಂಥ ವಿಚಾರಕ್ಕೆ ಅದಕ್ಕೆ ಮೂರು ದ್ವಾರ ಇದೆ. ಮನುಷ್ಯನ ದೇಹದ ಮೂರು ಭಾಗಗಳಿಗೆ 27 ನಕ್ಷತ್ರನ ಮೂರು ಭಾಗವನ್ನಾಗಿ ಮಾಡಿ ಅದನ್ನು ತೋರಿಸಿದ್ದಾನೆ ಭಗವಂತ. ಒಂದು ನಕ್ಷತ್ರದ ಗುಂಪು 9, ಮೂರು ಗುಂಪಿಗೆ 27 ಆಯಿತು. ಈ ಮೂರು ಗುಂಪೆ ಕಾಲು ಒಂದು, ನಾಭಿ ಒಂದು, ತಲೆ ಒಂದು. ಇದನ್ನು ತಿಳ್ಕೊಂಡ್ರೆ ಸಾಕ್ಷಾತ್ ಭಗವಂತ ನಿಮ್ಮ ದೇಹದಲ್ಲಿ ಇದ್ದಾರೆ. ಇದನ್ನು ತಿಳಿಯದೇ ಇರುವ ಕಾರಣ ನಾವೇನು ಮಾಡ್ತಾ ಇದ್ದೀವಿ, ಸಾಲ ಯಾವುದು ಮಾಡಿದ್ದೀವಿ ಅಂದರೆ, ಇವತ್ತು ಡೇಟು 11 ಇರ್ಬೋದೇನಮ್ಮ? ಇವತ್ತು ಡೇಟು 11 ಇರ್ಬೋದು ಅಂತ ಇಟ್ಕೊಳ್ಳೋಣ. ಇಷ್ಟನೇ ತಿಂಗಳು 12, ಇಷ್ಟನೇ ತಿಂಗಳು, ಇಂಥ ವಾರ, ಇಂಥ ವರ್ಷ, ಇಂಥ ಮಾಸ, ಇಂಥ ಪಕ್ಷ, ಇಂಥ ದಿನ, ಇಂಥ ಸಮಯ, ಇಂಥ ಅಮಾವಾಸ್ಯೆ, ಇಂಥ ಪೌರ್ಣಮಿ, ಇದೆಲ್ಲ ನಾವು ಬಳಸ್ಕೊತಾ ಇದ್ದೀವಲ್ಲ. ಹೌದು. ಇದನ್ನು ಯಾವ್ಯಾವ ರೀತಿ ನೀವು ಬಳಸಿದ್ದೀರಾ ಅಂತಕ್ಕಂಥದ್ದೇ ನಿಮ್ಮ ಇಂದಿನ ಸಾಲ. ಅಮಾವಾಸ್ಯೆನ ಹೇಗೆ ಬಳಸಿದ್ದೀರಾ, ಹೇಗೆ ತಿಳ್ಕೊಂಡ್ರಿ? ಪೌರ್ಣಮಿಯನ್ನು ಹೇಗೆ ಬಳಸಿದ್ರಿ, ಹೇಗೆ ತಿಳ್ಕೊಂಡ್ರಿ? ಸಮಯವನ್ನು ಹೇಗೆ ಬಳಸಿದ್ರಿ? ಸಮಯವನ್ನು ಯಾತಕ್ಕೆ ಬಳಸಿದ್ರಿ? ಹಗಲನ್ನು ಏನು ಪ್ರೀತಿಸಿದ್ರಿ? ರಾತ್ರಿಯನ್ನು ಏನು ಪ್ರೀತಿಸಿದ್ರಿ? ಇದೆಲ್ಲ ಬೇಕಲ್ಲ, ಪ್ರೀತಿಸೋದು ಗೊತ್ತಿದೆಯಾ ನಮಗೆ? ಯಾಕೆ ಅಂದರೆ ಅಮಾವಾಸ್ಯೆ ಒಬ್ಬರು ದೇವಸ್ಥಾನ ಮನೆ ಬೀಗ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ತಡೆ ಹೊಡ್ಸೋಕೊಬ್ರು ಹೋಯ್ತಾರೆ. ಅಮಾವಾಸ್ಯೆ ಬಂದರೆ ಯಾರೋ ಮಾಡಿಸ್ಬಿಟ್ಟಿರ್ಬೇಕು ಅಂತ ಉದಾಹರಣೆ ಕೊಡ್ತಾ ಇರೋದು. ಪೌರ್ಣಮಿ ಬಂದರೆ ಅವ್ರದ್ದು ಸಂಬಂಧಪಟ್ಟಂಥ ಏನೋ ಒಂದು ವಿಚಾರಗಳನ್ನ ಮಾಡ್ಕೋತಾ ಹೋಗ್ತಾರೆ. ಸೋಮವಾರ ಬಂತು, ಮಂಗಳವಾರ ಬಂತು, ಶನಿವಾರ ಬಂತು, ಕೃಷ್ಣ ಪಕ್ಷ ಬಂತು, ಶುಕ್ಲ ಪಕ್ಷ ಬಂತು, ಉತ್ತರಾಯಣ ಬಂತು, ದಕ್ಷಿಣಾಯನ ಬಂತು. ಇದನ್ನು ನೀವೆಷ್ಟು ಅನುಭವಿಸಿದ್ದೀರಾ, ಎಷ್ಟು ಪ್ರೀತಿಸಿದ್ದೀರಾ, ಯಾವ ರೀತಿ ನಡ್ಕೊಂಡಿದ್ದೀರಾ? ಇದರ ಸಾಲ ರೀ. ನೀವು ಮಕ್ಕಳು ಹುಟ್ಟಿದ್ದೀರಲ್ಲ, ನನ್ನ ಮಗ ಯಾಕೆ ಅಮಾವಾಸ್ಯೆಲಿ ಹುಡ್ತಾ, ನನ್ನ ಮಕ್ಕಳು ಯಾಕೆ ಅಮಾವಾಸ್ಯೆ ರಾತ್ರಿ ಮಧ್ಯರಾತ್ರಿಲಿ ಹುಟ್ಟಿದ್ರು, ಬೆಳಗಿನ ಜಾವ ಯಾಕೆ ಮಗು ಹುಡ್ತು, ಯಮಗಂಡ ಕಾಲದಲ್ಲಿ ಏನಕ್ಕೆ ಕೊಡ್ತು? ಈ ಕರ್ಮವನ್ನು ಇಲ್ಲಿವರೆಗಾಯಿತು ಪ್ರಪಂಚದ ಇತಿಹಾಸದಲ್ಲಿ ಯಾರಾದರೂ ಹೇಳಿ ತಿಳ್ಕೊಳ್ಳೋಕ್ಕಾಗಿದೆಯಾ? ಪಂಚಾಂಗದಲ್ಲಿ ಇರ್ತಕ್ಕಂಥ 5 ಅಂಗಗಳು, ವಾರ, ತಿಥಿ, ಯೋಗ, ನಕ್ಷತ್ರ, ಕರ್ಣ. ಈ 5 ಏಕಕಾಲದಲ್ಲಿ ಈ ಪ್ರಪಂಚದ ಇತಿಹಾಸದಲ್ಲಿ ಇಲ್ಲಿವರೆಗೂ ಒಂದು ದಿನವೂ ಬಂದಿಲ್ಲ, ಬರೋದು ಇಲ್ಲ, ಆಗೋದು ಇಲ್ಲ. ಅಂದ ಮೇಲೆ ನಿನಗೆ ಒಳ್ಳೇದು ಹೆಂಗಾಗತ್ತೆ ಅಂತ ನೀವೇ ಯೋಚನೆ ಮಾಡಿ. ಶಾಸ್ತ್ರ ಹೇಳೋದೇನು ಏನು ಹೇಳ್ತಾರೆ, ನಿನಗೆ 12ನೇ ತಾರೀಕು ಅಕ್ಟೋಬರ್ ಮೇಲೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹೌದಲ್ಲಮ್ಮ? ಒಳ್ಳೆಯದು ಅಂತ ಹೇಳೋನಿಗೆ ಗೊತ್ತಿಲ್ಲ, ಅಜ್ಞಾನಿ ಅವನು. ಒಳ್ಳೆಯದು ಅಂದರೆ ಏನು ಅಂತ ಕೇಳಬೇಕು ಅವನ್ನ. ಕಾರ್ ತಗೋತೀಯಾ ಅಂತಾರೆ, ಚಿನ್ನ ತಗೋತೀಯಾ ಅಂತಾರೆ. ಓಹೋ, ಇವ್ರು ಖುಷಿಯೋ ಖುಷಿ. ಅವನು ಹೇಳಿದ ಮಾತು ಸುಳ್ಳು. ಇವ್ರು ಕಾಯ್ತಾರೆ 12ನೇ ತಾರೀಕು ಬರ್ತಂತ ಏನೋ ತಗೋತೀನಿ ಅಂತ. ಏನೂ ತಗೊಳ್ಳಲ್ಲ, ತಿನ್ನೋಕೆ ಊಟ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅವತ್ತು. ಆಗ ಬೈತಾನೆ, ಬರೀ ಸುಳ್ಳು ಹೇಳ್ತಾರೆ ಅಂತ. ಹೇಳಿದ ತಕ್ಷಣ ಕೇಳಬೇಕು, ಸ್ವಾಮಿ ಕರೆಕ್ಟಾಗಿ ಹೇಳ್ಬಿಡಿ ಏನು ಒಳ್ಳೆಯದಾಗೋದು ಅಂತ.